ರಂಗನಾಥ ಸ್ವಾಮಿ ಗೋವಿಂದ ಗೋವಿಂದ. ಇದು ರಂಗನಾಥ ಸ್ವಾಮಿ ಗೋವಿಂದ. ಅಚ್ಚಲ್ ಹೇಳ್ತೀನಿ ಗೋವಿಂದ ಅಂತ. ವೆಂಕಟರಮಣ ಗೋವಿಂದ. ಮನ್ರೇಗಾ ಅನಾಥ ರಕ್ಷಕ ಗೋವಿಂದ. ಇದು ಪದ್ಮಾವತಿ ಪತಿ ಗೋವಿಂದ. ಇದು ಬಿಜೆಪಿ ತಿರುಪತಿ ವೆಂಕಟರಮಣ ಗೋವಿಂದ. ದೇಶದ ಪ್ರತಿಯೊಬ್ಬರ ಗೋವಿಂದ ಗೋವಿಂದ. ಈ ಮನ್ರೇಗಾ ರಂಗನಾಥ ಸ್ವಾಮಿ ಗೋವಿಂದ. ಸಮೃದ್ಧಿಗೆ ಚಿಹ್ನೆ, 6000 ಕೋಟಿ ಗೋವಿಂದ. ಸಂವಿಧಾನಕ್ಕೆ ಚಿಹ್ನೆ, 6000 ಕೋಟಿ ಗೋವಿಂದ. ಚಿಹ್ನೆ ಇದು. ಅಬ್ಕಾರಿಕರಣ ಗೋವಿಂದ. ಮಹಾತ್ಮ ಗಾಂಧಿ ಅವರನ್ನ ಗೋವಿಂದ ಗೋವಿಂದ ತಮ್ಗೆಲ್ಲ ಗೊತ್ತಿದೆ. ಮಹಾತ್ಮ ಗಾಂಧಿ ದಿನವೂ ರಾಮನನ್ನು ಜಪಿಸ್ತಿದ್ರು. ಅಂತ ರಾಮನನ್ನ ಮಹಾತ್ಮ ಗಾಂಧಿ ಅವ್ರನ್ನ ಹೆಸರನ್ನ ಮರುನಾಮಕರಣ ಮಾಡ್ತೀನಿ ಅಂತ ಹೊರಟಿದಿರಲ್ಲ, ನಿಮ್ಮೆಲ್ಲರ ಮಾನವೀಯತೆ ಇದೆಯಾ ಬಂಧುಗಳೇ? ಈ ಶ್ರೀರಾಮಚಂದ್ರ ಎಂದು ರಾಜಕೀಯಕ್ಕೂ ಸಂಕೇತ ಆಗಿರ್ಲಿಲ್ಲ. ಈ ಶ್ರೀರಾಮಚಂದ್ರ ಎಂದು ಈ ರೀತಿ ಕೆಳಂತಕ್ಕೆ ಇಳಿದಿರ್ಲಿಲ್ಲ. ಅವತ್ತು 6000 ಕೋಟಿ ಗೋವಿಂದ. ಶ್ರೀರಾಮನು ಬಿಲ್ಲನ್ನು ಬಳಸಿ ಅಬ್ಕಾರಿ ಇಲಾಖೆ ಗೋವಿಂದ. ತಮ್ಮ ಗಮನಕ್ಕೆ ತಿಳ್ಕೋಬೇಕು. ಅಬ್ಕಾರಿ ಇಲಾಖೆ ಗೋವಿಂದ. ವಿಸ್ತರಣೆಗೋಸ್ಕರ ರಂಗನಾಥ ಸ್ವಾಮಿ ಗೋವಿಂದ. ನಮ್ಮ ರಾಮ ನಮ್ಮ 6000 ಕೋಟಿ ಗೋವಿಂದ. ನೀವು ಎಲ್ಲೋ ಒಂದ್ ಕಡೆ ಗೋವಿಂದ ಗೋವಿಂದ ಇದೀರ ಅಂತ ಹೇಳಿ ಕಿಚ್ಚ ಪಡ್ತಾರೆ. ಗೋವಿಂದ ಗೋವಿಂದ. ಇವತ್ತು ಈ ಒಂದು ರೈತರ ಕಲ್ಯಾಣ ಇರಂತ ಒಂದು ಏನು ಮಾಡ್ತಿರಲ್ಲ, ನಿಮ್ಗೇನು ಯಾವ್ರಿ ನಿಮ್ಮನ್ನೆಲ್ಲ ನಾಯಕತ್ವ ಅಂತ ಕಾಯ್ದೆಯನ್ನು ತರ್ತಿದ್ದೀರಿ. ನಾಯಕ ನೀವು. ವಿಶೇಷವಾಗಿ ರೈತರಿಗೆ, ಮಹಿಳೆಯರಿಗೆ, ದಲಿತರಿಗೆ, ಕಾರ್ಮಿಕರಿಗೆ ಇದು ಒಂದು ಮರಣ ಶಾಸನ ಅಂತ ಹೇಳಿ ಕಿಚ್ಚಪಡ್ತಾರೆ. ಬಂಧುಗಳೇ, ನಾನು ನಮ್ಮ ಶಾಸಕ ಬಂಧು ಮಿತ್ರರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಅವರಿಗೆ ಒಂದು ಈ ಕಾಯ್ದೆ ಬಗ್ಗೆ ಅವ್ರಿಗೆ ಅರ್ಥನೇ ಆಗಿಲ್ಲ. ಆ ಕಾರಣಕ್ಕೋಸ್ಕರ ಈ ಕಾಯ್ದೆ ಯಾವ ರೀತಿ ನಮ್ಮ ಜೀವನಕ್ಕೆ, ಹಳ್ಳಿಗಾಡಿನ ರೈತರಿಗೆ ತೊಂದರೆ ಆಗುತ್ತೆ ಅನ್ನೋದನ್ನ ಅವರಿಗೆ ಮತ್ತೊಮ್ಮೆ ಮನವಿ ಮಾಡ್ತಾ ಇದ್ದೇನೆ. ಮನ್ರೇಗಾದ ಒಂದು ವ್ಯವಸ್ಥೆ ಇದೆ, ಆ ಕಾಯ್ದೆನ ಮೋದಿ ಸರ್ಕಾರ ಜನರ ಜೊತೆ ಚರ್ಚೆ ಮಾಡದಲೆ, ಯಾವುದೇ ಸಮಾಲೋಚನೆ ಮಾಡದಲೆ, ರಾಜ್ಯದ ಚರ್ಚೆಗಳನ್ನ ಒಳಗೊಂಡಲೆ, ಅಭಿಪ್ರಾಯವನ್ನು ಪಡೆದ ಸರ್ವಾಧಿಕಾರದ ಧೋರಣೆಯಲ್ಲಿ ಈ ಮೂಲಕ ಧ್ವಂಸವನ್ನ ಮಾಡ್ಲಿಕ್ಕೆ ಹೊರಟಿದ್ದೀರಲ್ಲ, ನಿಮ್ಗೆ ಯಾವ ರೀತಿ ಈ ಒಂದು ವಿಚಾರದಲ್ಲಿ ಮನವರಿಕೆ ಮಾಡಬೇಕು ಅನ್ನೋದು ನಮಗೂ ಅರ್ಥ ಆಗ್ತಿಲ್ಲ. ಮೋದಿ ಸರ್ಕಾರ ಡಿಸೆಂಬರ್ 17ನೇ ತಾರೀಕು 8 ಗಂಟೆ ಕಾಲದಲ್ಲಿ